ಆಗಮನ ಅಂತಕ್ಕಂಥ ಪಾಠದಲ್ಲಿ ಯಾವೆಲ್ಲ ಬಹುಆಯ್ಕೆ ಪ್ರಶ್ನೆಗಳು ಬರ್ತದೆ ಅದರ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಈ ಪಾಠದ ವಿವರಣಾತ್ಮಕ ಪ್ರಶ್ನೆಗೆ ಉತ್ತರಗಳನ್ನು ಸಹಿತ ಹಾಕಿದ್ದೀನಿ. ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ SSLC ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಎಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ MCQs ಗಳನ್ನು ನೋಡುವ. ಸೊ ಫಸ್ಟ್ ಕ್ವಶನ್ ಇತ್ತು, ಮಧ್ಯಕಾಲದಲ್ಲಿ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಇದಾಗಿತ್ತು. ಆಪ್ಷನ್ ಎ ಲಿಸ್ಬನ್, ಆಪ್ಷನ್ ಬಿ ಕಾನ್ಸ್ಟಾಂಟಿನೋಪಲ್, ಆಪ್ಷನ್ ಸಿ ಪ್ಯಾರಿಸ್, ಆಪ್ಷನ್ ಡಿ ಕಲ್ಲಿಕೋಟೆ. ಸೊ ಮಧ್ಯಕಾಲದಲ್ಲಿ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಅದು ಕಾನ್ಸ್ಟಾಂಟಿನೋಪಲ್ ಆಗಿತ್ತು. ಆಯ್ಕೆ ಬಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 2, 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡವರು? ಎ ಅರಬ್ನ ವರ್ತಕರು, ಬಿ ಇಟಲಿಯ ವರ್ತಕರು, ಸಿ ಪೋರ್ಚುಗಲ್ ವರ್ತಕರು, ಡಿ ಅಟೋಮನ್ ಟರ್ಕರು. 1453ರಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡವರೇ ಆಯ್ಕೆ ಡಿ ಅಟೋಮನ್ ಟರ್ಕರು. ಪ್ರಶ್ನೆ 3, ಯುರೋಪಿಯನ್ನರ ವ್ಯಾಪಾರದ ಹೆಬ್ಬಾಗಿಲೆಂದೇ ಪರಿಗಣಿಸಲ್ಪಟ್ಟ ದೇಶ? ಎ ಕಾನ್ಸ್ಟಾಂಟಿನೋಪಲ್, ಬಿ ಪ್ಯಾರಿಸ್, ಸಿ ಕಲ್ಲಿಕೋಟೆ, ಡಿ ಲಿಸ್ಬನ್. 3ರಲ್ಲಿ ಯುರೋಪಿಯನ್ನರ ವ್ಯಾಪಾರದ ಹೆಬ್ಬಾಗಿಲು ಅಂತ ಕಾನ್ಸ್ಟಾಂಟಿನೋಪಲ್ ಅನ್ನು ಕರೀತಿದ್ರು. ಪ್ರಶ್ನೆ 4, ಹೊಸ ಸಮುದ್ರ ಮಾರ್ಗ ಹುಡುಕಲು ಸಾಹಸಿ ನಾವಿಕರಿಗೆ ಪೂರಕವಾದ ಅಂಶಗಳು? ಎ ದಿಕ್ಸೂಚಿ, ಬಿ ಸಿಡಿಮದ್ದು, ಸಿ ಅಸ್ಟ್ರೋಲೋಬ್, ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಬರ್ತದೆ ಡಿ ಮೇಲಿನ ಎಲ್ಲವು. ಪ್ರಶ್ನೆ 5, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು? ಎ ಹೆಕ್ಟರ್ ಮನ್ರೋ, ಬಿ ರಾಬರ್ಟ್ ಕ್ಲೈವ್, ಸಿ ವಾಸ್ಕೋಡಿಗಾಮ, ಡಿ ಲಾರ್ಡ್ ಡೌಲ್ ಹಸಿ. ಕೇಳಿರೋದು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದವರು, ಅದರಲ್ಲಿ ಆಯ್ಕೆ ಸಿ ವಾಸ್ಕೋಡಿಗಾಮ ಇದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 6, ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದ್ದವರು? ಈ ಕ್ವಶನ್ ತುಂಬಾ ಸರಿ ರಿಪೀಟ್ ಮಾಡಿದ್ದಾರೆ. ಮಧ್ಯಕಾಲದಲ್ಲಿ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು? ಎ ಅರಬ್ಬರು, ಬಿ ಇಟಲಿಯ ವರ್ತಕರು, ಸಿ ಆಟೋಮನ್ ಟರ್ಕರು, ಡಿ ಬ್ರಿಟಿಷರು. 6ರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅರಬ್ಬರು. ಪ್ರಶ್ನೆ 7, ಮಧ್ಯಯುಗದಲ್ಲಿ ಯುರೋಪಿನ ದೇಶಗಳ ಮೇಲೆ ವ್ಯಾಪಾರದ ಏಕಸ್ವಾಮ್ಯ ಸಾಧಿಸಿದವರು ಅಂದ್ರೆ ಸ್ಥಾಪನೆ ಮಾಡಿದವರು? ಎ ಬ್ರಿಟಿಷರು, ಬಿ ಅರಬ್ಬರು, ಸಿ ಇಟಲಿಯ ವರ್ತಕರು, ಡಿ ಆಟೋಮನ್ ಟರ್ಕರು. ಮಧ್ಯಯುಗದಲ್ಲಿ ಯುರೋಪ್ ದೇಶಗಳ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಿದವರೇ ಆಯ್ಕೆ ಸಿ ಇಟಲಿಯ ವರ್ತಕರು. ಈ ಎರಡು ಕ್ವಶನ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇದೆ. ಏಷ್ಯಾ ದೇಶ ಅಂತಂದ್ರೆ ಅದು ಅರಬ್ ಬರ್ತದೆ, ಯುರೋಪಿಯನ್ ದೇಶ ಅಂದ್ರೆ ಅದು ಇಟಲಿ ಬರ್ತದೆ. ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಅಂದ್ರೆ ತಮ್ಮ ಹಿಡಿತವನ್ನ ಹತೋಟಿಯನ್ನ ಸ್ಥಾಪಿಸಿದವರು. 8ನೇ ಪ್ರಶ್ನೆ, ವಾಸ್ಕೋಡಿಗಾಮ 1498ರಲ್ಲಿ ಭಾರತಕ್ಕೆ ಬಂದ ಸ್ಥಳ? ಎ ಸೂರತ್, ಬಿ ಲಿಸ್ಬನ್, ಸಿ ಮುಂಬೈ ಸಮೀಪದ ನೌಶೇವಾ, ಡಿ ಕಲ್ಲಿಕೋಟೆ ಸಮೀಪದ ಕಾಪಡ್. ಸೊ 1498ರಲ್ಲಿ ವಾಸ್ಕೋಡಿಗಾಮ ಭಾರತಕ್ಕೆ ಬಂದಾಗ ಆತ ಬಂದು ತಲುಪಿರತಕ್ಕಂಥದ್ದು ಕಲ್ಲಿಕೋಟೆ ಸಮೀಪದ ಕಾಪಡ್ ಅಂತಕ್ಕಂಥದ್ದು. ಪ್ರಶ್ನೆ 9, ನೀಲಿ ನೀರಿನ ನೀತಿ, ಬ್ಲೂ ವಾಟರ್ ಪಾಲಿಸಿ ಅಂತ ಕರೀತಾರೆ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಕ್ವಶನ್ಸ್ ರಿಪೀಟ್ ಮಾಡಿದ್ರು. ಎಸ್, ನೀಲಿ ನೀರಿನ ನೀತಿಯನ್ನ ಜಾರಿಗೆ ತಂದವರು? ಎ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಬಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ, ಸಿ ವಾಸ್ಕೋಡಿಗಾಮ, ಡಿ ಲಾರ್ಡ್ ಕಾರ್ನ್ ವಾಲಿಸ್. ಸೊ ಸರಿಯಾದ ಉತ್ತರ ಬರ್ತದೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 10, ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ ತುಂಬಾ ಸರಿನೂ ಕೂಡ ಕೇಳಿದ್ದಾರೆ. ಎ ವಾಸ್ಕೋಡಿಗಾಮ, ಬಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಸಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ, ಡಿ ಸರ್ ಥಾಮಸ್ ರೋ. ಭಾರತದಲ್ಲಿ ಪೋರ್ಚುಗೀಸ್ ಮನೆತನದ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರಾಗಿದ್ರಂದ್ರೆ ಅದು ಅಲ್ಫಾನ್ಸೋ ಡಿ ಅಲ್ಬುಕರ್ಕನೇ ಆಗಿದ್ದ. 11ನೇ ಪ್ರಶ್ನೆ, ಡಚ್ಚರ ವ್ಯಾಪಾರವು ಸಾಂಬಾರು ದ್ವೀಪಗಳಿಗೆ ಸೀಮಿತವಾಗಲು ಕಾರಣ ಏನು? ಎ ಕಾರ್ನಾಟಿಕ್ ಯುದ್ಧಗಳು, ಬಿ ಇಂಗ್ಲಿಷ್ ಮತ್ತು ಫ್ರೆಂಚರ ಪೈಪೋಟಿ ಎದುರಿಸಲಾರದೆ, ಸಿ ಅರಬ್ಬರೊಂದಿಗೆ ಪೈಪೋಟಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಬರ್ತದೆ ಇಂಗ್ಲಿಷ್ ಮತ್ತು ಫ್ರೆಂಚರ ಪೈಪೋಟಿ ಎದುರಿಸಲಾರದೆ ಅಂತಕ್ಕಂಥ ಆಯ್ಕೆ ಸರಿಯಾದ ಉತ್ತರ ಆಗ್ತದೆ. 12ನೇ ಪ್ರಶ್ನೆ, ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನ ಜಾರಿಗೆ ತಂದವರು? ಎ ಲಾರ್ಡ್ ಡಾಲ್ ಹೌಸಿ, ಬಿ ಹೆಕ್ಟರ್ ಮನ್ರೋ, ಸಿ ರಾಬರ್ಟ್ ಕ್ಲೈವಾ, ಡಿ ಕಾರ್ನ್ ವಾಲಿಸ್. ನೋಡಿ, ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಸಿ ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದು ರೈಟ್ ಆನ್ಸರ್.
13ನೇ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವನು? ಎ. ಎರಡನೇ ಶಾ ಆಲಂ, ಬಿ. ಫಾರೂಕ್ ಶಿಯಾರ್, ಸಿ. ರಾಬರ್ಟ್ ಕ್ಲೈವ್, ಡಿ. ಹೆಕ್ಟರ್ ಮನ್ರೋ. ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ಸಂಪೂರ್ಣ ದಿವಾನಿ ಹಕ್ಕನ್ನು, ವ್ಯಾಪಾರದ ಹಕ್ಕನ್ನು ಕೊಟ್ಟಿದ್ದವನೇ. ಸೊ ಆಯ್ಕೆ ಎ. ಎರಡನೇ ಶಾ ಆಲಂ ಅಂತಕ್ಕಂಥದ್ದು. 14ನೇ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ದಸ್ತಕಗಳನ್ನು ನೀಡಿದ ಮೊಘಲ್ ದೊರೆ? ದಸ್ತಕ ಅಂದ್ರೆ ವ್ಯಾಪಾರ ಚೀಟಿ. ಎ. ಎರಡನೇ ಶಾ ಆಲಂ, ಬಿ. ಫಾರೂಕ್ ಶಿಯಾರ, ಸಿ. ರಾಬರ್ಟ್ ಕ್ಲೈವ್, ಡಿ. ಹೆಕ್ಟರ್ ಮನ್ರೋ. ಏನ್ ಕೇಳಿದಾರೆ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ದಸ್ತಕಗಳನ್ನು ನೀಡಿದ ಮೊಘಲ್ ದೊರೆ ಅಂತ ಕೇಳಿದ್ದಾರೆ. ಹೆಸರಲ್ಲೇನೆ ಇದೆ. ಆಯ್ಕೆ ಬಿ. ಫಾರೂಕ್ ಸಿಯಾರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. 15ನೇ ಪ್ರಶ್ನೆ, 1617ರಲ್ಲಿ ಬ್ರಿಟನ್ ದೊರೆ 1ನೇ ಚಾರ್ಲ್ಸ್ನ ರಾಯಭಾರಿಯಾಗಿ ಜಹಾಂಗೀರನ ಆಸ್ಥಾನಕ್ಕೆ ಬಂದವರು? ಸರ್ ಥಾಮಸ್ ರೋ, ವಾಸ್ಕೋ ಡಿ ಗಾಮ, ರಾಬರ್ಟ್ ಕ್ಲೈವ್, ಹೆಕ್ಟರ್ ಮನ್ರೋ. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇತ್ತು. 1617ರಲ್ಲಿ ಬ್ರಿಟನ್ ದೊರೆ 1ನೇ ಚಾರ್ಲ್ಸ್ನ ರಾಯಭಾರಿಯಾಗಿ ಮೊಘಲ್ ರಾಜ ಜಹಾಂಗೀರನ ಆಸ್ಥಾನಕ್ಕೆ ಬಂದವ ರಾಯಭಾರಿ ಸರ್ ಥಾಮಸ್ ರೋ. 16ನೇ ಪ್ರಶ್ನೆ, ಬಕ್ಸಾರ್ ಕದನದಲ್ಲಿ ಬ್ರಿಟಿಷ್ ಸೇನೆಯ ನೇತೃತ್ವ ವಹಿಸಿದ ಅಧಿಕಾರಿ ಯಾರು? ಎರಡನೇ ಶಾ ಆಲಂ, ಫಾರೂಕ್ ಶಿಯಾರ್, ರಾಬರ್ಟ್ ಕ್ಲೈವ್, ಹೆಕ್ಟರ್ ಮನ್ರೋ. ಈ ಬಕ್ಸಾರ್ ಕದನದಲ್ಲಿ ಬ್ರಿಟಿಷ್ ಸೇನೆಯ ಸಂಪೂರ್ಣ ನೇತೃತ್ವ ನಾಯಕತ್ವವನ್ನು ವಹಿಸಿದವನೇ ಹೆಕ್ಟರ್ ಮನ್ರೋ. ರೈಟ್ ಆನ್ಸರ್. 17ನೇ ಪ್ರಶ್ನೆ, ಭಾರತಕ್ಕೆ ಮೊಟ್ಟ ಮೊದಲ ಬಂದು ಕೊನೆಯದಾಗಿ ನಿರ್ಗಮಿಸಿದ ಯುರೋಪಿಯನ್ನರು? ಈ ಕ್ವಶನ್ ಬಹಳ ಸರಿ ಕೇಳಿದ್ದಾರೆ. ಮೊದಲು ಇವರ ಬಂದಿದ್ದಾರೆ, ಲಾಸ್ಟ್ ಹೋದವರು ಇವರೇ ಭಾರತವನ್ನ ಬಿಟ್ಟು. ಡಚ್ಚರು, ಪೋರ್ಚುಗೀಸರು, ಫ್ರೆಂಚರು, ಬ್ರಿಟಿಷರು. ಸರಿಯಾದ ಉತ್ತರ ಪೋರ್ಚುಗೀಸರು. ಮೊದಲು ಬಂದವರು ಪೋರ್ಚುಗೀಸರೇ, ಲಾಸ್ಟಿಗೆ ಹೋಗಿರತಕ್ಕಂಥ ಯುರೋಪಿಯನ್ನರು ಪೋರ್ಚುಗೀಸರೇ. 18ನೇ ಪ್ರಶ್ನೆ, ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು? ಸೂರತ್, ಪಾಂಡಿಚೇರಿ, ಗೋವಾ, ಮುಂಬೈ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಅದು ಪಾಂಡಿಚೇರಿ ಆಗಿತ್ತು. 19, ಬ್ರಿಟಿಷರು ಮೊದಲ ದಾಸ್ತಾನು ಮಳಿಗೆಯನ್ನು ಸ್ಥಾಪಿಸಿದ ಸ್ಥಳ ಯಾವುದು? ಎ. ಮುಂಬೈ, ಬಿ. ಕಲ್ಕತ್ತಾ, ಸಿ. ಚೆನ್ನೈ, ಡಿ. ಸೂರತ್. ಸೊ ಬ್ರಿಟಿಷರು ಭಾರತದಲ್ಲಿ ಸ್ಥಾಪಿಸಿದ ಮೊದಲ ದಾಸ್ತಾನು ಮಳಿಗೆ ಅದು ಸೂರತ್ನಲ್ಲಿ. ಪಾಠದ ಕಡೆ ಪ್ರಶ್ನೆ, ಡಚ್ಚರು ಈ ದೇಶದಿಂದ ಬಂದವರು? ಹಾಗಾದ್ರೆ ಡಚ್ಚರು ಯಾವ ದೇಶದಿಂದ ಬಂದರು? ಪೋರ್ಚುಗಲ್, ಇಂಗ್ಲೆಂಡ್, ಹಾಲೆಂಡ್, ಇಟಲಿ. ಸರಿಯಾದ ಉತ್ತರ ಹಾಲೆಂಡ್. ಅದನ್ನು ನೆದರ್ಲ್ಯಾಂಡ್ ಅಂತಾನೂ ಕೂಡ ಕರೀತಾರೆ. ಇಷ್ಟಿತ್ತು ಫಸ್ಟ್ ಲೆಸನ್ ಭಾರತಕ್ಕೆ. ಯುರೋಪಿಯನ್ನರ ಆಗಮನ ಪಾಠದಲ್ಲಿ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇಲ್ಲಿಂದ ಬಹಳ ರಿಪೀಟ್ ಆಗಿದಾವ, ಮತ್ತೆ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದಾವ. ಚೆನ್ನಾಗಿ ಓದ್ಕೊಂಡು ಪ್ರಿಪರೇಷನ್ ಮಾಡಿ ವಿವರಣಾತ್ಮಕ ಪ್ರಶ್ನೆಗಳ ವಿಡಿಯೋಗಳನ್ನು ನೋಡಿ. ಎಲ್ಲಾ ವಿಷಯಗಳಲ್ಲಿನೂ ಕೂಡ ನಾವು ವಿಡಿಯೋಗಳನ್ನು ಹಾಕಿದೀವಿ, ಅವುಗಳನ್ನು ನೋಡಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಪಾಠದ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.